ದಿನ ಓದಿ ಓದಿ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೆದು ಒಳ್ಳೆ ಮಾರ್ಕ್ಸ್ ತೆಗೆಯೋರು ಒಂದು ಕಡೆ ಆದರೆ, ಹಾಗೆ ಓದುವ ಟೈಮ್ನಲ್ಲಿ ಸರಿಯಾಗಿ ಓದಲು ಕೆಲವರಿಗೆ ಟೈಮ್ ಸಿಕ್ಕಿರಲ್ಲ, ಕೆಲವರಿಗೆ ಸಿಕ್ಕರೂ ಅದನ್ನು ಸರಿಯಾಗಿ ಬಳಸಿಕೊಂಡಿರಲ್ಲ. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಒಂದು ಪ್ರಶ್ನೆ. ಹೆಚ್ಚು ಸಮಯ ಓದದೆ ಕೂಡ ಕೆಲವರು 85ರಿಂದ 90 ಮಾರ್ಕ್ಸ್ ಹೇಗೆ ತೆಗೆಯುತ್ತಾರೆ ಗೊತ್ತಾ? ಇದು ಲಕ್ಕಲ್ಲ, ದೊಡ್ಡ ಟ್ಯಾಲೆಂಟ್ ಕೂಡ ಅಲ್ಲ, ಕೆಲವು ಸಿಂಪಲ್ ಟ್ರಿಕ್ಸಿಂದ. ಇಂದು ನಾನು ನಿಮಗೆ SSLC ಎಕ್ಸಾಮ್ನಲ್ಲಿ ಹೆಚ್ಚು ಮಾರ್ಕ್ಸ್ ಪಡೆಯಲು 10 ಈಸಿ ಟ್ರಿಕ್ಸ್ನ ಹೇಳ್ತೀನಿ. ಅದನ್ನು ನೀವು ಫಾಲೋ ಮಾಡಿ ಎಕ್ಸಾಮ್ನಲ್ಲಿ ನಿಮ್ಮ ಮಾರ್ಕ್ಸ್ನ ಹೆಚ್ಚು ಮಾಡ್ಕೊಳ್ಬೋದು. ಟ್ರಿಕ್ ನಂಬರ್ 1, ಹಿಂದಿನ ಪ್ರಶ್ನೆ ಪತ್ರಿಕೆ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಬಹಳ ವಿದ್ಯಾರ್ಥಿಗಳು ಹೊಸ ಪುಸ್ತಕವನ್ನು ಮಾತ್ರ ಓದುತ್ತಾರೆ, ಆದರೆ ಕೊನೆಯ 5ರಿಂದ 10 ವರ್ಷದ ಕ್ವಶನ್ ಪೇಪರ್ಸ್ನ ಅನಲೈಸಿಸ್ ಮಾಡೋದಿರಲಿ, ಅದನ್ನು ಒಮ್ಮೆ ಕೂಡ ಅದನ್ನು ಓದಿರಲ್ಲ. ಅದಕ್ಕೆ ನೀವು ಈಗ ಒಂದು ಸಾರಿ ಓಲ್ಡ್ ಕ್ವಶನ್ ಪೇಪರ್ಸ್ನ ನೋಡಿದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಲ್ಡ್ ಕ್ವಶನ್ ಪೇಪರ್ಸಿಂದ ಬಹಳ ಕ್ವಶನ್ಸ್ ರಿಪೀಟ್ ಆಗುತ್ತವೆ ಅಥವಾ ಅದೇ ಕಾನ್ಸೆಪ್ಟಿಂದ ಕೂಡ ಕ್ವಶನ್ಸ್ ಕೂಡ ಬರುತ್ತವೆ. ಆದ್ದರಿಂದ ದಿನಕ್ಕೆ ಕನಿಷ್ಠ ಒಂದು ಓಲ್ಡ್ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿ. ಟ್ರಿಕ್ ನಂಬರ್ 2, ಇಂಪಾರ್ಟೆಂಟ್ ಕ್ವಶನ್ಸ್ನ ಗುರುತು ಮಾಡ್ಕೊಳ್ಳೋದು. ಈ ಒಂದು ವರ್ಷದಲ್ಲಿ ಕ್ಲಾಸ್ ಕೇಳುವಾಗ ಟೀಚರ್ಸ್ ಇದು ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ. ಆ ಸಮಯದಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಇಟ್ಟಿರ್ತೀರಿ. ಈಗ ಆ ರಫ್ ಅಥವಾ ಫೇರ್ ನೋಟ್ಬುಕ್ನ ಓಪನ್ ಮಾಡೋ ಟೈಮ್ ಬಂದಿದೆ. ಎಕ್ಸಾಮ್ ಮುನ್ನ ರಿವೈಸ್ ಮಾಡುವಾಗ ಈ ಇಂಪಾರ್ಟೆಂಟ್ ಕ್ವಶನ್ಸ್ನ ಮೊದಲು ಓದಿದರೆ ನಿಮಗೆ ಎಕ್ಸಾಮ್ನಲ್ಲಿ ಆನ್ಸರ್ ಬರೆಯೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಟ್ರಿಕ್ ನಂಬರ್ 3, ಉತ್ತರವನ್ನು ಪ್ಯಾರಾಗ್ರಾಫ್ ಆಗಿ ಬರಿಬೇಡಿ. ಎಕ್ಸಾಮ್ನರ್ಗೆ ದೊಡ್ಡ ಪ್ಯಾರಾಗ್ರಾಫ್ ಓದಲು ಸಮಯವೇ ಇರೋದಿಲ್ಲ. ಅದೆಲ್ಲ ಸುಳ್ಳು. ಅವರಿಗೆ ಓದೋಕ್ಕೆ ಅಂತಾನೆ ಎಕ್ಸಾಮಿನರ್ ಆಗಿ ಕೂರಿಸಿರ್ತಾರೆ. ಆದರೆ ಅದನ್ನು ಹೀಗೆ ಹೇಳ್ಬೋದು, ಅವರಿಗೆ ಪ್ಯಾರಾಗ್ರಾಫ್ ಓದೋದಕ್ಕಿಂತ ಪಾಯಿಂಟ್ಸ್ನ ಜಾಸ್ತಿ ಆನ್ಸರ್ ಶೀಟ್ನಲ್ಲಿ ಯೂಸ್ ಮಾಡಿದರೆ ತುಂಬ ಅಟ್ರ್ಯಾಕ್ಟಾಗಿ ಈಸಿಯಾಗಿ ಕಾಣ್ಬೋದು. ಇದರಿಂದ ನಿಮ್ಮ ಮಾರ್ಕ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಟ್ರಿಕ್ ನಂಬರ್ 4, ಹೆಡ್ಡಿಂಗ್ಸ್ ಮತ್ತು ಡಯಾಗ್ರಾಮನ್ನು ಬಳಸಿ. ಸೈನ್ಸ್ ಮತ್ತು ಸೋಷಿಯಲ್ನಲ್ಲಿ ಅಥವಾ ನಿಮಗೆ ಎಲ್ಲಿ ಡಯಾಗ್ರಾಮ್ ಮತ್ತು ಮೈಂಡ್ ಮ್ಯಾಪ್ ಅವಶ್ಯಕತೆ ಇದೆ ಅನಿಸುತ್ತೋ ಅಲ್ಲಿ ಡಯಾಗ್ರಾಮ್ ಹಾಕಿದರೆ ಎಕ್ಸಾಮ್ನರ್ಗೆ ಆನ್ಸರ್ ಕ್ಲಿಯರ್ ಆಗುತ್ತೆ. ಲೈಕ್ ಹಾರ್ಟ್ ಆಗಿರ್ಬೋದು ಅಥವಾ ಮ್ಯಾಪ್ ಆಗಿರ್ಬೋದು, ಪ್ಲ್ಯಾಂಟ್ ಡಯಾಗ್ರಾಮ್ ಆಗಿರ್ಬೋದು. ಸ್ಮಾಲ್ ಡಯಾಗ್ರಾಮು ಕೂಡ ಮಾರ್ಕ್ಸನ್ನು ಹೆಚ್ಚಿಸುತ್ತದೆ. ಟ್ರಿಕ್ ನಂಬರ್ 5, ಎಕ್ಸಾಮ್ ಸಮಯವನ್ನು ಸರಿಯಾಗಿ ಉಪಯೋಗಿಸಿ. SSLC ಎಕ್ಸಾಮ್ 3 ಗಂಟೆ ಇರುತ್ತದೆ. ಬೆಸ್ಟ್ ಮೆಥಡ್ ಏನಂತಂದರೆ, ಮೊದಲ 15 ನಿಮಿಷಗಳನ್ನು ಕ್ವಶನ್ ಪೇಪರ್ನ ಚೆನ್ನಾಗಿ ಓದಿ. ನಂತರ 2 ಗಂಟೆ 30 ನಿಮಿಷ ಆನ್ಸರ್ನ ನೀಟಾಗಿ ಬರಿಬೇಕು. ಕೊನೆಯ 15 ನಿಮಿಷಗಳು ರಿವಿಷನ್, ಅಂದರೆ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಾ, ಹೈಲೈಟ್ಸ್ ಮಾಡಿದ್ದೀನಾ, ಎಲ್ಲಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಯಾ ಅಥವಾ ರೋಲ್ ನಂಬರ್, ಹೆಸರು ಎಲ್ಲವನ್ನು ಒಂದು ಸಾರಿ ನೋಡ್ಕೊಳ್ಳಿ. ಈ ಮೆಥಡ್ನ ಫಾಲೋ ಮಾಡಿದರೆ ಟೆನ್ಷನ್ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಟ್ರಿಕ್ ನಂಬರ್ 6, ಮೊದಲು ಈಸಿ ಕ್ವಶನ್ಸ್ ಬರಿಬೇಕು. ಕ್ವಶನ್ ಪೇಪರ್ ನೋಡಿದಾಗ ಕೆಲವೊಂದು ಈಸಿ ಕ್ವಶನ್ಸ್ ಇರುತ್ತವೆ, ಮೊದಲು ಅವನ್ನೇ ಬರಿಬೇಕು. ನಂತರ ಬೇರೆ ಕ್ವಶನ್ಸ್ನ ಬರೀರಿ, ಆದರೆ ಕ್ವಶನ್ಸ್ ನಂಬರ್ನ ಸರಿಯಾಗಿ ಹಾಕೋದು ಮರಿಬೇಡಿ. ಇದರಿಂದ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಹಾಗೆ ಸಮಯ ಕೂಡ ಸೇವ್ ಆಗುತ್ತೆ. ಟ್ರಿಕ್ ನಂಬರ್ 7, ಕ್ಲೀನ್ ಹ್ಯಾಂಡ್ ರೈಟಿಂಗ್. ನೀವು ಹೇಳ್ಬೋದು ಎಕ್ಸಾಮ್ಗೆ ಇನ್ನೂ ಸ್ವಲ್ಪ ದಿನವೇ ಉಳಿದಿರೋದು ಅಂತ. ನಾನೀಗ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ತಾ ಕೂತ್ರೆ ಎಕ್ಸಾಮೇ ಮುಗಿದು ಹೋಗುತ್ತೆ ಅಂತ. ನಿಮ್ಮ ಯೋಚನೆ ಕರೆಕ್ಟ್, ಆದರೆ ನಾನು ಹೇಳ್ತಾ ಇರೋದು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಅಲ್ಲ. ಬದಲಿಗೆ ಕ್ಲೀನ್ ಹ್ಯಾಂಡ್ ರೈಟಿಂಗ್ ಅಂದರೆ ನೀಟಾಗಿ ಸ್ಪಷ್ಟವಾಗಿ ಅರ್ಥ ಆಗೋ ಹಾಗೆ ಬರೆದ್ರೆ ಸಾಕು. ಜಾಸ್ತಿ ಕಾಟ್ ಹಾಕೋದು ಇಲ್ಲ ಬೇರೆ ಕ್ವಶನ್ಗೆ ಇನ್ಯಾವುದೋ ಆನ್ಸರ್ ಬರೆಯೋದು ಬೇಡ. ಎಕ್ಸಾಮ್ನರ್ಗೆ ನೀವು ಪರ್ಸ್ನಲಿ ಗೊತ್ತಿರೋದಿಲ್ಲ. ನೀವು ಜಾಣರೋ ಅಥವಾ ದಡ್ಡರೋ ನಿಮ್ಮ ಆನ್ಸರ್ ಡಿಸೈಡ್ ಮಾಡುತ್ತೆ. ಅವರಿಗೆ ಕಾಣೋದು ನಿಮ್ಮ ಹ್ಯಾಂಡ್ ರೈಟಿಂಗ್ ಮಾತ್ರ. ಅದಕ್ಕೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಶುದ್ಧವಾಗಿರಲಿ. ಹ್ಯಾಂಡ್ ರೈಟಿಂಗ್ ಕ್ಲೀನ್ ಇದ್ದರೆ ಆನ್ಸರ್ ಕ್ಲಿಯರಾಗಿ ಕಾಣುತ್ತೆ, ಮಾರ್ಕ್ಸ್ ಹೆಚ್ಚಾಗುವ ಚಾನ್ಸ್ ಕೂಡ ಇರುತ್ತೆ. ಟ್ರಿಕ್ ನಂಬರ್ 8, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿ.
ಎಕ್ಸಾಂಪಲ್, ಡೆಫಿನಿಷನ್ ಬರೆಯುವಾಗ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಎಕ್ಸಾಮಿನರ್ ಆನ್ಸರ್ ಚೆಕ್ ಮಾಡುವಾಗ ಇಂಪಾರ್ಟೆಂಟ್ ವರ್ಡ್ಸ್ ಸ್ಟ್ರೈಟಾಗಿ ಕಾಣುತ್ತವೆ. ಆಗ ಅವರಿಗೆ ನಿಮ್ಮ ಆನ್ಸರಿಂದ ಇಂಪ್ರೆಸ್ ಆಗಿ ಒಳ್ಳೆ ಮಾರ್ಕ್ಸ್ ಕೊಡೋ ಚಾನ್ಸಸ್ ಕೂಡ ಇರುತ್ತವೆ. ಟ್ರಿಕ್ ನಂಬರ್ 9, ಲಾಸ್ಟ್ 10 ಮಿನಿಟ್ಸ್ ರಿವಿಷನ್. ಬಹಳ ವಿದ್ಯಾರ್ಥಿಗಳು ಪೇಪರ್ ಕೊಟ್ಟು ಹೊರಗೆ ಹೋಗ್ತಾರೆ, ಆದರೆ ಲಾಸ್ಟ್ 10 ಮಿನಿಟ್ಸ್ ರಿವಿಷನ್ ಮಾಡಿದರೆ ಕ್ವಶನ್ ನಂಬರ್ ಮಿಸ್ಟೇಕ್ಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆ್ಯಂಡ್ ಮಿಸ್ಡ್ ಆನ್ಸರ್ಸ್ ಇವೆಲ್ಲ ಕರೆಕ್ಟ್ ಮಾಡ್ಬೋದು. ಟ್ರಿಕ್ ನಂಬರ್ 10, ಎಕ್ಸಾಮ್ ಮುನ್ನ ಸರಿಯಾಗಿ ನಿದ್ರೆ ಮಾಡಿ. ಎಕ್ಸಾಮ್ ಮುನ್ನ ರಾತ್ರಿ ಲೇಟ್ ನೈಟ್ ಓದಬೇಡಿ. ಕನಿಷ್ಠ 6ರಿಂದ 7 ಗಂಟೆ ನಿದ್ರೆ ಇದ್ದರೆ ಬ್ರೈನ್ ಫ್ರೆಶ್ ಆಗಿರುತ್ತೆ. ಫ್ರೆಶ್ ಮೈಂಡ್ ಇದ್ದರೆ ರಿಮೆಂಬರ್ ಪವರ್ ಹೆಚ್ಚಾಗುತ್ತೆ. ಆವಾಗ ನೀವು ಪ್ಲ್ಯಾನ್ ಮಾಡಿದ ಪ್ರಕಾರ ಎಲ್ಲವೂ ಆಗುತ್ತೆ. ಇಲ್ಲ ಅಂದರೆ ಈ ವಿಡಿಯೋ ನೋಡಿದ ಟೈಮಿಂದ ನಿಮ್ಮ ಪ್ಲ್ಯಾನ್ ಮಾಡಿದ ಟೈಮ್ವರೆಗೂ ಎಲ್ಲ ವೇಸ್ಟ್ ಆಗುತ್ತೆ. ಈ ಸಿಂಪಲ್ ಟ್ರಿಕ್ಸ್ ಫಾಲೋ ಮಾಡಿದರೆ SSLC ಎಕ್ಸಾಮ್ನಲ್ಲಿ ನೀವು ಕೂಡ 80ರಿಂದ 90 ಮಾರ್ಕ್ಸ್ ತೆಗಿಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಈ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಲಾಸ್ಟ್ ಡೇಸ್ನಲ್ಲಿ ಊಟ, ನಿದ್ದೆ, ಸ್ನಾನ ಎಲ್ಲವನ್ನು ಬಿಟ್ಟು ಸ್ಟಡಿ ಮಾಡ್ತಿರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ದ ಎಕ್ಸಾಮ್ ಡಿಯರ್ ಸ್ಟೂಡೆಂಟ್ಸ್.